ಶಿರಾ ತಾಲೂಕಿನ ಮೊದಲೂರು ಗ್ರಾಮದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಬೃಹತ್ ರೋಡ್ ಶೋ ಮೂಲಕ ಅಬ್ಬರದ ಪ್ರಚಾರ ನಡೆಸಲಾಯಿತು. ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡ, ಕೆಎ ತಿಪ್ಪೇಸ್ವಾಮಿ, ವೈಎ ನಾರಾಯಣಸ್ವಾಮಿ, ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ರಾಮಕೃಷ್ಣ, ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್, ಬಿಜೆಪಿ ಹಿರಿಯ ಮುಖಂಡ ಬಿಕೆ ಮಂಜುನಾಥ್, ಮುಖಂಡ ಮೊದಲೂರು ನರಸಿಂಹಮೂರ್ತಿ, ತಾಲೂಕು ಬಿಜೆಪಿ ಅಧ್ಯಕ್ಷ ಚಿಕ್ಕಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮುದಮುಡು ರಂಗಸ್ವಾಮಿ, ಜೆಡಿಎಸ್ ಮುಖಂಡ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಡಿ ನರಸಿಂಹಮೂರ್ತಿ, ಕಲ್ಲೇಗೌಡ ಸೇರಿದಂತೆ ಸಾವಿರಾರು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದರು. ಸನ್ಮಾನ್ಯ ದೇವೇಗೌಡ ಸಾಹೇಬರು ಇವತ್ತು ಅವರ ಸಂಪುಟದಲ್ಲಿ ಸಚಿವರಾದಂತವರು ಸತ್ಯನಾರಾಯಣ ಸಾಹೇಬರು ಸಚಿವರಾದಂತ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಸಹ ಸಚಿವರಾಗಿದ್ರು. ಇವತ್ತು ದೇವೇಗೌಡರು ಅವರ ಅಭ್ಯರ್ಥಿಯನ್ನಾಗಿ ಇವತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯನ್ನಾಗಿ ಅವರು ಕಣಕ್ಕಿಳಿಸಿದ್ದಾರೆ. ಬಂಧುಗಳೇ, ಇವತ್ತು ನಾವು ಏನು ಜೆಡಿಎಸ್ ತರಿದ್ದೀವಿ, ಇವತ್ತು ನಾವು ಬಿಜೆಪಿ ಅವರು ಸೇರ್ಕೊಂಡು ಇವತ್ತು ಬಿಜೆಪಿ ಅಭ್ಯರ್ಥಿಗೆ ಗೋವಿಂದ ಕಾರಜೋಳ ಸಾಹೇಬರಿಗೆ ನಾವು ಮತವನ್ನು ಕೊಡಬೇಕಾಗ್ತದೆ ಅಂತ ನಾನು ಹೇಳ ಬಯಸ್ತೇನೆ. ಇವತ್ತು ನಮ್ಮ ಚಿಹ್ನೆ ಇರುವುದಿಲ್ಲ, ಇವತ್ತು ಬ್ಯಾಲೆಟ್ ಅಲ್ಲಿ ನಮ್ಮ ಚಿಹ್ನೆ ಇಲ್ಲ, ನಮ್ಮ ಚಿಹ್ನೆ ಬಿಜೆಪಿ. ನೀವೆಲ್ಲರೂ ಬಿಜೆಪಿಗೆ ಘೋಷಣೆ ಕೂಗಿದ್ದೆ, ನಾವೆಲ್ಲ ಜೆಡಿಎಸ್ ಅವರು ಬಿಜೆಪಿಗೆ ಆಗ್ತೀವಿ ಅಂತಲ್ಲ ಅದು ಹೇಳ್ಬೇಕಾಗ್ತದೆ. ನೀವು ಬಿಜೆಪಿಗೆ ಮತ ಕೊಡಬೇಕು. ನಮ್ಮ ಜಾತ್ಯತೀತ ಜನತಾ ದಳದ ಮುಖಂಡರುಗಳು ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಬೂತಿನಲ್ಲಿ ನಿಂತ್ಕೊಂಡು ಇವತ್ತು ನಮ್ಮ ಚಿಹ್ನೆ ಇಲ್ಲ, ನಮ್ಮ ಚಿಹ್ನೆ ಬಿಜೆಪಿ, ನಾವು ಬಿಜೆಪಿಗೆ ವೋಟ್ ಕೊಡಬೇಕು, ಬೂತ್ ತುಂಬಿಸ್ಬೇಕು. ಇವತ್ತು ನೀವು ಟ್ಯಾಲಿ ಮಾಡಿ. ಇವತ್ತು ರಾಜೇಶ್ ಗೌಡರು ನಾವು ಏನ್ ತಗೊಂಡಿದ್ದೇವೋ ಅವರಿಗಿನ್ನ 200 ಬೂತ್ ಅಲ್ಲಿ ಲೀಡ್ ಆಗ್ತದೆ ಅಂತ ಯಾರು ನೀವು ಬರಿಬಾರ್ದು ಬಂಧುಗಳೇ. ಕಾಂಗ್ರೆಸ್ಗಿನ್ನ ಬಿಜೆಪಿ 200 ಓಟು, 175 ಓಟು ಒಂದೊಂದು ಬೂತ್ ಅಲ್ಲಿ ಇವತ್ತು ಲೀಡ್ ಆಗ್ತಂತ ಸಂದರ್ಭ ಇವತ್ತು ಉದ್ಭವವಾಗಿದೆ ಬಂಧುಗಳೇ. ಕಾರಜೋಳ ಸಾಹೇಬರಿಗೆ ನಾನು ಹೇಳಕ್ ಬಯಸ್ತೇನೆ, ಇವತ್ತು ಮೊದಲೂರು ಪಂಚಾಯತ್ ನೀವೇನ್ ನೀರು ಕೊಟ್ರಿ ಮೊದಲೂರು ಕೆರೆಗೆ, ಮುಂದೆ ಸಹ ನೀವು ಸೆಂಟ್ರಲ್ ಅಲ್ಲಿ ನೀವು ಕ್ಯಾಬಿನೆಟ್ ಸಚಿವರಾಗ್ತೀರಾ. ಈ ಶಿರಾ ತಾಲೂಕನ್ನು ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ಇವತ್ತು ನಮ್ಮ ತಾಲೂಕು ಮಳೆಯಿಲ್ಲದ ಪ್ರದೇಶ, ಕಾಡು ಪ್ರದೇಶ, ಇವತ್ತು ಕುಡಿಯೋಕೆ ನೀರಿಲ್ಲ ಸಹ ಇವತ್ತು ಶಿರಾ ತಾಲೂಕಲ್ಲಿ ನಿರ್ಮಾಣ ಆಗಿದೆ ಬಂಧುಗಳೇ. ಆ ದೆಸೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಗೋವಿಂದ ಕಾರಜೋಳ ಅವರಿಗೆ ನಾವು ಓಟ್ ಕೊಡೋಣ, ಗೋವಿಂದ ಕಾರಜೋಳ ಅವ್ರನ್ನ ಗೆಲ್ಲಿಸ್ಕೊಡೋಣ. ಗೋವಿಂದ ಕಾರಜೋಳ ಅವ್ರನ್ನ ಗೆಲ್ಲಿಸ್ಕೊಟ್ರೆ ಮೋದಿ ಸಾಹೇಬರಿಗೆ ನಾವು ಕೈ ಬಲ ಪಡಿಸ್ಬೇಕಾಗ್ತದೆ. ಮೋದಿ ಸಾಹೇಬರು ಗೆದ್ರೆ ದೇಶಕ್ಕೆ ಇದಾಗ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ